ಎಲ್ಲರಿಗೂ ನಮಸ್ಕಾರ. ಟುಡೇಸ್ ಕ್ಲಾಸ್ RPF ಕಾನ್ಸ್ಟೇಬಲ್ 2025 ಮಾರ್ಚ್ 5ಕ್ಕೆ ಆಗಿರುವಂತಹ ಎಕ್ಸಾಮ್ ನೋಡ್ರಿ. ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಟುಡೇಸ್ ಕ್ವಶನ್ ಕೊಟ್ಟಿರುವ ಸರಣಿಯನ್ನು ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯನ್ನು ಯಾವ ಅಕ್ಷರ ಗುಂಪನ್ನು ಬದಲಾಯಿಸುತ್ತದೆ? ಯಾವ ಚಿಹ್ನೆಯನ್ನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಯಾವ ಅಕ್ಷರವನ್ನು ಬದಲಾಯಿಸುತ್ತದೆ? ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಏನು ಬರುತ್ತದೆ ನೋಡ್ರಿ. N H M S H N O U H N S Y N H U A. ಇಲ್ಲಿ ಏನ್ ಬರ್ಬೇಕು ಅಂತಂದ್ರೆ, ಇಲ್ಲಿ NH ಅದ, ಇಲ್ಲಿ HN ಅದ, ಇಲ್ಲಿನು NH ಬರಬೇಕು. ನೆಕ್ಸ್ಟ್ ಅದ HN ಅದ, NH ಅದ, HN ಅದ, NH ಅದ, HN ಅದ. ನೆಕ್ಸ್ಟ್ ಏನ್ ಬರ್ತದಪ್ಪ? ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ನೋಡ್ರಿ, OS ಅದ, OS ಅದ, OS ಅದ. ನಾವು ABCD ಅಲ್ಲಿ O ಫಸ್ಟ್ ಬರ್ತದೋ S ಫಸ್ಟ್ ಬರ್ತದೋ? ಯಾವ್ದು ಬರ್ತದ್ರಿ? ಯಾವ್ದು ಬರ್ತದ? ಏನ್ ಬರ್ತದ? ಇಲ್ಲಿ ಏನು ಬರ್ತದ? ಇಲ್ಲಿ ಇದು ಇಲ್ಲ, ಸಾರಿ, ಇದು ಏನ್ ಬರ್ತದ? ಏನ್ ಬರ್ತದ್ರಿ? Q ಫಸ್ಟ್ ಬರ್ತದ. S ನೆಕ್ಸ್ಟ್ ಬರ್ತದೆ. S ಏನ್ ಬರ್ತದೆ? ನೆಕ್ಸ್ಟ್ ಬರ್ತದೆ. QRST QRS. ಮೊದಲು ಫಸ್ಟ್ ಏನ್ ಬರ್ತದೆ ಅಕ್ಷರ? Q ಬರ್ತದ. ಏನ್ ಬರ್ತದ? Q ಬರ್ತದ. ಮುಂದಿನ ಅಕ್ಷರ ನೋಡೋ ಹಾಗೆಲ್ಲ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ರೈಟ್ ಆನ್ಸರ್ ಇಸ್ NHQW. NHQW. ಇಲ್ಲಿ ನೋಡ್ರಿ, NH ಇಲ್ಲಿ ಬರ್ದೇವು, ಇಲ್ಲಿ HN ಬರ್ತದ, ಇಲ್ಲಿನೂ NH ಬರ್ಬೇಕು, ಮತ್ತೆ HN ಬಂದದ, NH ಬಂದದ. ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು? M ಅದ, ಇಲ್ಲಿ S ಅದ, ಇಲ್ಲಿ M ಅದ, ಇಲ್ಲಿ S ಅದ. M S ಇಲ್ಲಿ ನೋಡ್ಬೇಕು ನಾವು. M N ಇಲ್ಲ, O ಇಲ್ಲ, P ಇಲ್ಲ, P ಇಲ್ಲ, Q ಅದ, Q ಅದ. NH ಅಲ್ಲಿ Q ಅದ, ಇಲ್ಲಿ HN ಅದ. NH ಬರ್ಬೇಕು, NH ಅಲ್ಲಿ Q ಅದ. ಏನದ? Q ಅದ. ನೆಕ್ಸ್ಟ್ Q ಅದ, ನಾವ್ ಅಷ್ಟು ನೋಡ್ಬೇಕು. ಇವು ಮೂರೇ ಬಂದವ, ಇಸ್ ರೈಟ್ ಆನ್ಸರ್. ಇದರಲ್ಲಿ Q ಯಾವ ಇಲ್ಲ, ಇಲ್ಲಿ Q ಅದ. ಇದಕ್ಕೆ ನಾನು ಅನ್ಬೇಕು ರೈಟ್ ಆನ್ಸರ್. ರೈಟ್ ಆನ್ಸರ್ ಇಸ್ NHQW. ಇದು ಸರಳ ವಿಧಾನದಲ್ಲಿ ನೋಡುವಂತ ಕ್ವಶನ್ಸ್ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ. NHMS HNOU ಅದ, ಇಲ್ಲಿ ಬಿ NH ಬರ್ಬೇಕು, ಇಲ್ಲಿ ಬಿ HN ಬಂದವ. ಇಲ್ಲಿ ನಾವ್ ಏನ್ ಬರ್ಬೇಕು? M ಅದ, ಇಲ್ಲಿ S ಅದ. ABCD ಅಲ್ಲಿ ಫಸ್ಟ್ ಅಕ್ಷರ ಯಾವ್ದು ಬರ್ತದ? M ಬರ್ತದ. Q ಬರ್ತದ. MNOPQRS. ಇದು ಮುಂದೋಗ್ಯಾರ. QRS ಫಸ್ಟ್ ಅಕ್ಷರ ಬರ್ತದೆ. ABCD ಅಲ್ಲಿ Q ಫಸ್ಟ್ ಬರ್ತದ. ಇದಕ್ಕೆ ನಾವೇನ್ ಕರಿತೀವಿ? Q. ಚಿಹ್ನೆಯ ಯಾವ ಅಕ್ಷರದಲ್ಲಿ ಗುಂಪನ್ನು ಸೇರುತ್ತದೆ? The right answer is D. It is the right answer is D. NHQW. It is the right answer is NHQW.
ಕ್ಯೂ ಡಬ್ಲ್ಯೂ NH ಕ್ಯೂ ಡಬ್ಲ್ಯೂ. ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2025 ಬಂದ್ RPF ಕಾನ್ಸ್ಟೇಬಲ್ ಅಲ್ಲಿ ಬಂದಿರುವಂತ ಕ್ವಶನ್. ಇಲ್ಲಿ ನೋಡ್ರಿ, ಕ್ವಶನ್ 2, NRC 70 ಮತ್ತು CAA 10 ಆದರೆ NPR ಪ್ರಶ್ನೆ ಆಗ್ತದೆ. ಆಪ್ಷನ್ಸ್ ನೋಡ್ರಿ, A 96, B 86, C 106, D 76. ನೋಡ್ರಿ, ಎರಡನೇ ಕ್ವಶನ್ ನೋಡ್ರಿ. ನಾವು ಮೊದಲು ಏನು ಬರ್ಕೋಬೇಕ್ರಿ? ಈಗ ABCD ಅನ್ನು ಬರ್ಕೋಬೇಕು. ನಮ್ಮ ABCD ಅನ್ನು ಬರ್ಕೋಬೇಕು. A B C D E F G H I J K L M N O P Q R S T U V W X Y Z. ನಾವೇನ್ ಮಾಡ್ಕೋಬೇಕು? ಇವು ಬರ್ಕೋಬೇಕು. ನಾವು ABCD ಅನ್ನು ಬರ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 24 24 25 26 ಈ ತರ ನಾವೇನ್ ಮಾಡ್ಕೋಬೇಕು? ಬರ್ಕೋಬೇಕು. ನೋಡ್ರಿ, NRC N ಎಷ್ಟು ಅಕ್ಷರ ಮೇಲೆ ಅದ? N 14. N 14. R ಎಷ್ಟು ಅಕ್ಷರ ಮೇಲೆ ಅದ? R 18. R 18 ಅಕ್ಷರ ಮೇಲೆ. C 3 ಅಕ್ಷರ. C ಪ್ಲಸ್ 3 ಅಕ್ಷರ. ಇದನ್ನ ನಾವು ಕೂಡಿಸ್ಕೋಬೇಕು. ಪ್ಲಸ್ ಅನ್ನು ಮಾಡಬೇಕು. NRC 14 ಪ್ಲಸ್ 18 ಪ್ಲಸ್ 3 ನೆಕ್ಸ್ಟ್ ಅದ CAA. C ಅಕ್ಷರ ಮೇಲೆ ಅದ 3. C ಅಕ್ಷರ ಮೇಲೆ ಅದ 3. NPR ನೋಡ್ರಿ, 14 18 3. ಈ C ಎಷ್ಟು ಅಕ್ಷರ ಮೇಲೆ ಅದ? 3. A 1. ಈ N ಎಷ್ಟು ಅಕ್ಷರ ಮೇಲೆ ಅದ? N 14. N 14. P ಎಷ್ಟು ಅಕ್ಷರ ಮೇಲೆ ಅದ? P 16. P 16. R ಎಷ್ಟು ಅಕ್ಷರ ಮೇಲೆ ಅದ? 18 ಅದ. ಎಷ್ಟದ? 18. ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ಲಸ್ ಅನ್ನು ಮಾಡಬೇಕು. ಎಷ್ಟು ನೋಡ್ರಿ? 20 30 32 35. ಎಷ್ಟು? 35. ಎಷ್ಟು?
35. ಈ ಸಿ ಎ ಎಷ್ಟದ ಈಗ ಪ್ಲಸ್ ಮಾಡ್ರಿ 3 4 5 ಇಸ್ಕಲ್ ಟು 5. ಎನ್ ಪಿ ಆರ್ ಪ್ಲಸ್ ಮಾಡ್ರಿ ಇದು 20 30 40 48 ಇಸ್ಕಲ್ ಟು 48. ಈಗ ನಾವು ಇದಕ್ಕೆ ಏನ್ ಮಾಡಪ್ಪ ಇಂಟು ಮಾಡ್ಬೇಕು. ಇದು 70 ಹೆಂಗ್ ಬರ್ತಪ್ಪ? 70 ಹೆಂಗ್ ಬತ್ತು? 35 ಎರಡ್ಲೆ 70 ಇಲ್ಲಿ ಎರಡು ಬಂದು ಇಲ್ಲಿ ಎರಡು ಮಾಡ್ಬೇಕು. 2 5 10 5 2 10 5 2 10 ಬತ್ತು. ಈಗ 48 ಎರಡ್ಲೆ 48 ಎರಡ್ಲೆ ಎಷ್ಟು ನೋಡ್ರಿ? 48 48 48 ನೋಡ್ರಿ. 48 48 40 80 90 96 40 80 96 ಇದೆಷ್ಟು? 82 96. ಇಟ್ ಇಸ್ ರೈಟ್ ಆನ್ಸರ್ ಈಸ್ 96. ನೋಡ್ರಿ, ಈ ತರ ನಾವು ಹಾಕೊಂಡು ನಾವೇನ್ ಮಾಡಿ ABCD ಅನ್ನು ಬರ್ಕೋಬೇಕು. ಇದರಿಂದ ನಮ್ಗೆ ಈ ಅಕ್ಷರವನ್ನು ಕಂಡುಹಿಡ್ಲಿಕ್ಕೆ ಏನಾಗ್ತದ? ಸಹಾಯ ಆಗ್ತದೆ. ಸಹಾಯ ಆಗ್ತದೆ. ಇಸ್ ರೈಟ್ ಆನ್ಸರ್ ಇಸ್ 96. ನಾವೇನ್ ಮಾಡ್ಬೇಕು ಇದಕ್ಕೆ? ಇದೆಷ್ಟು? 35 ಪ್ಲಸ್ 35 ಇಸ್ಕಲ್ ಟು 70. 5 ಪ್ಲಸ್ 5 ಇಸ್ಕಲ್ ಟು 10. ಇದು 48 ಇದು 48 ಪ್ಲಸ್ 48 96. ಇಷ್ಟೇ. 8 ಮಾಡಿ ಬರಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? +1 ಮಾಡ್ಕೋಬೇಕು. ನಾವು 8 ಮಾಡಲಾಗ ಫಸ್ಟ್ ಮಾಡಲಾಗ ಈ ಕರೆಕ್ಟ್ ಅನ್ನು ಬರಬೇಕು 70. ಅವಾಗ ನಮ್ಮ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನ್ ಮಾಡ್ಬೇಕು? ಈಗ ಸರಳ ವಿಧಾನದಲ್ಲಿ ಈ ತರ ನಾವು ಹಾಕೊಳ್ಳಿಕ್ಕೆ ನಾವೇನ್ ಮಾಡಬೇಕು? ಬರಿಬೇಕಾಗ್ತದೆ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡ್ರಿ, ಇದನ್ನು ಕೂಡ RPF ಕಾನ್ಸ್ಟೇಬಲ್ 2025 ಮೊನ್ನೆ ಮಾರ್ಚ್ 5ಕ್ಕೆ ಎಕ್ಸಾಮ್ ಅನ್ನು ಬರ್ದಾರಲ್ಲ, ಅಲ್ಲಿ ಈ ಕ್ವಶನ್ ಒಂದು ಬಂದಿರುವಂತ ಕ್ವಶನ್ಸ್ ನಾವೇನು ಮಾಡಬೇಕು? ಸರಳ ವಿಧಾನದಲ್ಲಿ ನಾವು ಮಾಡ್ಕೋಬೇಕು, ಬರ್ಕೋಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ನೆಕ್ಸ್ಟ್ ಕ್ವಶನ್ ಯಾರಿಗೆ ಇಂಟು ಮಾಡಕ್ ಬರಲ್ಲ ಒಂದು +1 ಮಾಡ್ಬಿಡಿ. ಕ್ವಶನ್ ನಂಬರ್ 3. ಈ ಕೆಳಗಿನ ಯಾವ ಸಂಖ್ಯೆಗಳು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ. ನೋಡ್ರಪ್ಪ, ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದೀವಿ. ಸೇಮ್ ಅದೇ ತರ ಇಲ್ಲಿ ಬಂದ ನೋಡ್ರಿ ಕ್ವಶನ್ಸ್. 45 55 72 97 131. ಈ ಕೆಳಗಿನ ಯಾವ ಸಂಖ್ಯೆಯನ್ನು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ?
ನೋಡ್ರಿ ನಮ್ಮ ಮೊದ್ಲು ಹಿಂದಿನ ಕ್ಲಾಸಲ್ಲಿ ನಾವು ಹೇಳಿದೀವಿ, ಇಲ್ಲಿ ಏನ್ ಮಾಡ್ಬೇಕು ನಾವು ಪ್ಲಸ್ ಮಾಡ್ಬೇಕು. ಡಿಸ್ಟೆನ್ಸ್ ಎಷ್ಟದ ನೋಡ್ಬೇಕು, ನಾವು ವ್ಯತ್ಯಾಸ ಎಷ್ಟದ ನೋಡ್ಬೇಕಾಗ್ತದ. 45 50 ನಡುವೆ ಎಷ್ಟು ಡಿಸ್ಟೆನ್ಸ್ ಅದ? 10. ಎಷ್ಟದ? 10. ಎಷ್ಟದ? 10. ಇದ್ರ ಡಿಸ್ಟೆನ್ಸ್ ಎಷ್ಟದ? ಎಷ್ಟದ್ರಿ? 17 ಅದ. ಇದ್ರ ಡಿಸ್ಟೆನ್ಸ್ ಎಷ್ಟದ್ರಿ? 25 ಅದ. ಇದ್ರ ಡಿಸ್ಟೆನ್ಸ್ ಎಷ್ಟದ್ರಿ? 34. ಎಷ್ಟದ್ರಿ? 34 ಅದ. ಇನ್ ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಇದ್ರ ಡಿಸ್ಟೆನ್ಸ್ ಎಷ್ಟದ? 7 ಅದ. ಇದ್ರ ಡಿಸ್ಟೆನ್ಸ್ ಎಷ್ಟದ? 8 ಅದ. ಇಷ್ಟಿದೆ ಎಷ್ಟದ? 9 ಅದ. ಎಷ್ಟದ? 9 ಅದ. ಇದು ಎಷ್ಟದ? ಇಲ್ಲಿ ಎಷ್ಟು ಬರ್ಬೇಕು? 10 ಬರ್ಬೇಕಾಗ್ತದ. ಎಷ್ಟು ಬರ್ಬೇಕು? 10 ಅನ್ನು ಬರ್ಬೇಕಾಗ್ತದ. ಇದೆಷ್ಟು? 34 ಪ್ಲಸ್ 10 ಇಸ್ಕ್ವಲ್ ಟು 44. 44. 34 ಪ್ಲಸ್ 10 30 40 44. 44 ಪ್ಲಸ್ 131 ಎಷ್ಟು ಪ್ಲಸ್ ಮಾಡ್ರಿ? ಇದು 140 147 147 140 147 148 148 ನೋಡ್ರಿ ಎಷ್ಟಾಗ್ತದ? ಎಷ್ಟಾಗ್ತದ ನೋಡ್ರಿ? 31 ಸರಿ 31. ಎಷ್ಟಿದ್ರಿ? 31. 40 50 60 70 170 ಎಷ್ಟು ನೋಡ್ರಿ? 40 ಪ್ಲಸ್ 30 ಎಷ್ಟಾಯ್ತು? 70 ನೋಡ್ರಿ 70 175 175 ಈ 4 1 ಉಳಿತು. 4 1 175. ಎಷ್ಟಾಯ್ತು? 175. ಎಷ್ಟಾಯ್ತು? 175. It is the right answer is 175. 175. Right answer is 175. ನೋಡ್ರಿ ಎಷ್ಟು ಬರ್ಬೇಕ್ರಿ ಈಗ? ಇಲ್ಲಿ 175. It is the right answer is 175. ನೋಡ್ರಿ ಎಷ್ಟು ಸರಳ. ಹೌದಾ? 40 30 ಎಷ್ಟ್ರಿ? 70. ಇದು ಪ್ಲಸ್ 100 170. 170 ಪ್ಲಸ್ 4 174. 174 ಪ್ಲಸ್ 1 175. It is the right answer is 175. It is the right answer is 175. ಯಾರಿಗೇನು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ರಿ. ತಿಳಿತಂದ್ರೆ ಎಸ್ ಹಾಕ್ರಿ. ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸ್ರಿ. ಇದನ್ನು ಕೂಡ RPF ಕಾನ್ಸ್ಟೇಬಲ್ 2025 ಮಾರ್ಚ್ 5ಕ್ಕೆ ಎಕ್ಸಾಮ್ ಆಗಿದಲ್ರಿ, ಇದು ಬಂದಿರುವಂತ ಕ್ವಶನ್ಸ್. ನಾವು ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ಮತ್ತೆ ಚರ್ಚೆ ಮಾಡೋಣ RPF. ಯಾರಿಗೇನಾದ್ರು ಡೌಟ್ ಇತ್ತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.